ಥಾಮಸ್ ಆಲ್ವಾ ಎಡಿಸನ್ ನ ಒಂದು ಫೇಮಸ್ ಕೋಟ್ ಇದೆ, ಎ ಪೀಸ್ ಆಫ್ ಪೇಪರ್ ವಿಲ್ ನೆವರ್ ಡಿಸೈಡ್ಸ್ ಮೈ ಫೇಟ್. ಅಂದ್ರೆ ಒಂದು ಕಾಗದ ಅಂದ್ರೆ ಕೇವಲ ಮಾರ್ಕ್ಸ್ ನಾನ್ ಏನು ಅಂತ ನನ್ನ ಹಣೆ ಬರಹವನ್ನ ಡಿಸೈಡ್ ಮಾಡಲ್ಲ ಅಂತ. ಈ ಡೈಲಾಗ್ ನ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ. ಏನ್ ಓದ್ಲೇಬೇಕಾ? ಈ ಪ್ರಪಂಚದಲ್ಲಿ ಓದ್ದಿರ ಇರೋರು ಎಷ್ಟು ಜನ ಸಾಧಿಸಿಲ್ವಾ ಅಂತ ಈ ಪ್ರಶ್ನೆ ಮಾಡೋರು ಇದಾರೆ. ಹೌದು, ನಿಜ. ಕೇವಲ 2ನೇ ಕ್ಲಾಸ್ ಫೇಲ್ ಆಗಿರೋ ಥಾಮಸ್ ಆಲ್ವಾ ಎಡಿಸನ್ ಅಷ್ಟೆಲ್ಲ ಸಾಧಿಸಿದ್ದು ನಿಜ. ಆದ್ರೆ ಆತನ ಇನ್ನೊಂದು ಫೇಮಸ್ ಕೋಟ್ ಇದೆ, ನಿನ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ 99% ಎಫರ್ಟ್ ನಿಂದ, ಕೇವಲ 1% ಲಕ್ ನಿಂದ ಮಾತ್ರ ಸಾಧ್ಯ ಅಂತ. ಇದನ್ನ ನಾವು ಯಾವತ್ತೂ ನೋಡಲ್ಲ. ನಿನ್ನ ಯಾವುದೇ ಕೆಲಸ ಸಕ್ಸಸ್ ಆಗ್ಬೇಕಂದ್ರೆ ಎಫರ್ಟ್ ಮುಖ್ಯ. ಅದು ಓದೋಕೋ ರ್ಯಾಂಕ್ ಪಡೆಯೋಕೋ ಇದೆಲ್ಲ ಅನ್ಕೊಂಡೋರ್ಗು, ನಾನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ಕೊಂಡಿರೋನ್ಗೂ ಅಷ್ಟೇ. ನಾನ್ ಯಾವುದೇ ಫೀಲ್ಡ್ ಅಲ್ಲಾದ್ರೂ ಪ್ರಯತ್ನ ಪಡ್ಲೇಬೇಕು. ನೋಡು, ನಿನ್ ಲೈಫ್ ಬಗ್ಗೆ ಇವತ್ ನೀನ್ ಸೀರಿಯಸ್ ಆಗ್ದಿರ ಇರಬಹುದು, ಮುಂದೆ 2 ವರ್ಷ ಆದ್ಮೇಲೆ ಸೀರಿಯಸ್ ಆಗಬಹುದು. ಆದ್ರೆ ಆಗ ನಿನ್ನ ಜೀವನದ 2 ಅಮೂಲ್ಯ ವರ್ಷಗಳನ್ನ ಕಳ್ಕೊಂಡಿರ್ತೀಯ. ಇವತ್ ನಿನ್ಗೆ ಓದೋಕೆ ಇಷ್ಟ ಇಲ್ಲ ಅಂದ್ರು ಇನ್ ಸ್ವಲ್ಪ ದಿನ ಆದ್ಮೇಲೂ ನೀನ್ ಓದೋಕೆ ಸ್ಟಾರ್ಟ್ ಮಾಡಬಹುದು. ಆದ್ರೆ ಈಗಿರೋ ನಿನ್ನ ಪ್ರೈಮ್ ಟೈಮ್ ನ ವೇಸ್ಟ್ ಮಾಡ್ಕೊಳ್ತೀಯ. ಜಸ್ಟ್ ನಿನ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಹೊರಗಡೆ ಕಾಂಪಿಟೇಷನ್ ಲೆವೆಲ್ ಯಾವ ಲೆವೆಲ್ಗಿದೆ ಅನ್ನೋದಕ್ಕೆ. ಸಪೋಸ್ ನೀನೀಗ ಸೆಕೆಂಡ್ PUC ನಲ್ಲಿ ಇದೆಯಾ, ನಿನ್ಗೆ ಡಾಕ್ಟರ್ ಆಗ್ಬೇಕು, ನೀಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಮೆಡಿಕಲ್ ಸೀಟ್ ತಗೊಳ್ಬೇಕು ಅನ್ಕೊಂಡಿದ್ಯಾ ಅನ್ಕೋ. ಕರ್ನಾಟಕದಲ್ಲಿರೋ 10-11 ಮೆಡಿಕಲ್ ಸೀಟ್ಸ್ಗೆ ಪ್ರತಿ ವರ್ಷ 1.1 ಲಕ್ಷ ಕರ್ನಾಟಕ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ತಗೊಳ್ತಾರೆ. ಇರೋ 10,000 ಸೀಟ್ಸ್ ಅಲ್ಲಿ ಹತ್ತತ್ರ 4-5,000 ಅಂದ್ರೆ ಅರ್ಧದಷ್ಟು ಸೀಟ್ಸ್ ನ ಲಾಸ್ಟ್ 1 ಅಥವಾ 2 ಅಟೆಂಪ್ಟ್ಸ್ ನಿಂದ ನೀಟ್ ಕ್ಲಿಯರ್ ಮಾಡದಿರೋ ಇರೋ ಸ್ಟೂಡೆಂಟ್ಸ್ ವರ್ಷದಿಂದ ಅದೇ ಕೆಲಸದಲ್ಲಿ ದಿನಕ್ಕೆ 12-15 ಗಂಟೆ ಓದ್ತಾ ಈ ಸತಿ ನೀಟ್ ರ್ಯಾಂಕ್ ಪಡ್ಕೊಳ್ತೀನಿ ಅನ್ನೋ ರೇಂಜ್ ಅಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ. ಈ ರೀತಿ ಕಾಂಪಿಟೇಷನ್ ಇದೆ. ಈಗಿರ್ಬೇಕಾದ್ರೆ ನಾನ್ ನಾಳೆ ಓದ್ತೀನಿ, ಇನ್ನು ಎಕ್ಸಾಮ್ಗೆ 10-15 ದಿನ ಇದೆ ಅಂತ ಅಂದ್ಕೊಂಡು ಕೂತಿದ್ರೆ ಹೇಗೆ? ನೀನ್ ಓದಿಲ್ಲ ಅಂದ್ರೆ ನಿನ್ನ ಕಾಂಪಿಟೇಟರ್ಸ್ ಕೂಡ ಓದಲ್ಲ ಅನ್ಕೊಂಡಿದ್ಯಾ? ಹಾಗಂತ ನಿನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿಲ್ಲ. ನೋಡು, ನಿನ್ ಫ್ರೆಂಡ್ ಎಕ್ಸಾಮ್ ಅಲ್ಲಿ 100ಗೆ 90% ಸ್ಕೋರ್ ಮಾಡಿದ್ರೆ ಆ 90% ನಿನಗ್ ಬರುತ್ತಾ ಅಥವಾ ಮಿಕ್ಕ 10% ನಿನ್ಗೆ ಆಡ್ ಆಗುತ್ತಾ? ನಿನ್ನ ಫ್ರೆಂಡ್ 90% ತೆಗಿತಾನೆ ಸರಿ, ನೀನೆಷ್ಟು ತೆಗಿತೀಯ ಹೇಳು? ನಿನ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿನ್ನ ಎಫರ್ಟ್ ರಿಫ್ಲೆಕ್ಟ್ ಆಗುತ್ತೆ. ಇದು ನಿನ್ನ ಲೈಫ್ ನ ನೀನೇ ಕಟ್ಕೊಳ್ಬೇಕು. ನಿನ್ನ ಟೀಚರ್ಸ್, ಪೇರೆಂಟ್ಸ್, ಫ್ರೆಂಡ್ಸ್ ಯಾರೇ ಆದ್ರೂ ನಿನ್ಗೆ ಅಡ್ವೈಸ್ ಮಾಡಬಹುದು ಅಷ್ಟೇ. ಅಲ್ಟಿಮೇಟ್ ಆಗಿ ಓದ್ಬೇಕಾಗಿರೋದು ನೀನೇ. ನಾಳೆ ನಿನ್ನ ಮಾರ್ಕ್ಸ್ ಕಡಿಮೆ ಆದ್ರೆ ಅದಕ್ಕೆ ಬೇರೆಯವ್ರನ್ನ ಅಂದ್ರೆ ನಿನ್ನ ಪೇರೆಂಟ್ಸ್, ಫ್ರೆಂಡ್ಸ್, ಟೀಚರ್ಸ್ ನ ಬ್ಲೇಮ್ ಮಾಡಬೇಡ. ಯಾಕಂದ್ರೆ ನಿನ್ನ ಎಫರ್ಟ್ ಕಡಿಮೆ ಆಯ್ತು, ಅದಕ್ಕೆ ಮಾರ್ಕ್ಸ್ ಕಡಿಮೆ ಆಯ್ತು. ಇವತ್ ನೀನ್ ಪಡೋ ಕಷ್ಟ ಖಂಡಿತ ವೇಸ್ಟ್ ಆಗಲ್ಲ. ಇಟ್ ವಿಲ್ ಪೇ ಯು ಬ್ಯಾಕ್. ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ನಿನ್ಗೆ ಪ್ರತಿಫಲ ಅಂದ್ರೆ ಒಳ್ಳೆ ಮಾರ್ಕ್ಸ್ ಬೇಕಂದ್ರೆ ಪ್ರಯತ್ನ ಅಂದ್ರೆ ಓದ್ಲೇಬೇಕು. ಈ ಓದನ್ನ ನೀನೆಷ್ಟು ಪೋಸ್ಟ್ಪೋನ್ ಮಾಡ್ತಿರ್ತೀಯೋ ಅಷ್ಟು ಮಾರ್ಕ್ಸ್ ನಿನ್ಗೆ ಕಡಿಮೆ ಆಗ್ತಾನೆ ಇರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ಗೌರ್ಮೆಂಟ್ ಕೆಲ್ಸ ಎಷ್ಟು ಮುಖ್ಯ ಅಂತ ಹುಡುಗರನ್ನ ಕೇಳ್ಬೇಕು. ಚಿಕ್ಕ ವಯಸ್ಸಿನಿಂದಲೇ ರಿಲೇಟಿವ್ಸ್, ಸೊಸೈಟಿ ಪ್ರತಿಯೊಬ್ರು ಹೇಳೋದು ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲ್ಸ ತಗೊಳ್ಬೇಕು ಅನ್ನೋರು ಎಲ್ಲೋದ್ರೂ ಒಂದೇ ಪ್ರಶ್ನೆ, ಕೆಲ್ಸ ಯಾವಾಗ ಸಿಗುತ್ತೆ ಅಂತ. ಈ ಕೆಲ್ಸ ಪಡ್ಕೊಳ್ಬೇಕು ಅನ್ನೋ ದಾರಿಯಲ್ಲಿ ಏನನ್ನೆಲ್ಲ ಕಳ್ಕೊಳ್ಬೇಕು ಅದನ್ನ ಅನುಭವಿಸೋ ಆ ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ಆ ಹುಡುಗ ಯಾವತ್ತೂ ಅಳೋದಿಲ್ಲ. ಒಂದ್ ವೇಳೆ ಆ ಹುಡುಗ ಅಳ್ತಿದ್ರೆ ಅರ್ಥ ಮಾಡ್ಕೋ, ತುಂಬಾ ಕಷ್ಟದಲ್ಲಿದ್ದಾನೆ ಅಂತ. ಆತನ ಫೀಲಿಂಗ್ಸ್ ನ ಆದಷ್ಟು ಮನಸ್ಸಲ್ಲೇ ಬಚ್ಚಿಟ್ಕೊಳ್ತಾನೆ. ಒಂದ್ ವೇಳೆ ಆ ಫೀಲಿಂಗ್ಸ್ ನ ಹೇಳ್ಕೊಳ್ಬೇಕಂದ್ರೂ ಯಾರ ಜೊತೆ ಹೇಳ್ಕೊಳ್ಬೇಕು? ಫ್ರೆಂಡ್ಸ್ ಜೊತೆ ಹೇಳ್ಕೊಂಡ್ರೆ ಗೇಲಿ ಮಾಡ್ತಾರೆ, ರಿಲೇಟಿವ್ಸ್ ಹತ್ರ ಹೇಳ್ಕೊಂಡ್ರೆ ಇನ್ನು ತಮಾಷೆ ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಮೊದಲಿನಿಂದಲೂ ಟೆನ್ಷನ್, ಮತ್ತೆ ಟೆನ್ಷನ್ ಕೊಡೋಕೆ ಇಷ್ಟ ಇಲ್ಲ. ಹಾಗಂತ ಕೈಯಲ್ಲಿ ಆಗಲ್ಲ ಅಂತ ಅಲ್ಲ. ಕೆಲವರಿಗೆ ಆಗಬಹುದು 1 ವರ್ಷ, ಮತ್ತೆ ಕೆಲವರಿಗೆ 5 ವರ್ಷ ತಗೊಳ್ಬಹುದು. ಆದ್ರೆ ಗುರಿ ಮುಟ್ಟೋದಂತೂ ಖಂಡಿತ ಯಾವತ್ತೂ ನನ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ಬೇಡ. ಮೇಲಿರೋ ಭಗವಂತ ನಿನ್ನನ್ನ ಕೆಳಗೆ ಕಳ್ಸಿದನಂದ್ರೆ ಏನಾದ್ರೂ ಒಂದು ಸಾಧಿಸೋಕೆ ಆಗಿದ್ದಾಗ್ಲಿ ಮುಂದಿಟ್ಟ ಹೆಜ್ಜೆ ಹಿಂದಿಡೋ ಆಗಿಲ್ಲ. ಸಕ್ಸಸ್ ನ ದಾರಿಯಲ್ಲಿ ನೀನು ಒಬ್ಬೊಂಟಿಯಾಗಿ ಸಾಗ್ಲೇಬೇಕು. ಆ ದಾರಿಯಲ್ಲಿ ಯಾವುದೇ ಫ್ರೆಂಡ್ಸ್, ರಿಲೇಟಿವ್ಸ್ ಇರಲ್ಲ. ಆ ದಾರಿಯಲ್ಲಿ ಕೇವಲ ನೀನು, ನಿನ್ನ ಗುರಿಯಷ್ಟೇ. ನಾನು ಒಪ್ಕೊಳ್ತೀನಿ ಕಷ್ಟ ಇದೆ ಅಂತ, ಆದ್ರೆ ನಿನ್ ಕೈಯಲ್ಲಿ ಸಾಧ್ಯನೇ ಆಗ್ದಿರ ಇರೋ ಅಷ್ಟು ಕಷ್ಟ ಇಲ್ಲ. ಗುರಿ ದೂರ ಇದೆ, ಆದ್ರೆ ನೀನ್ ಮುಟ್ಟೋಕಾಗದಷ್ಟು ದೂರ ಇಲ್ಲ.
ಪ್ರತಿ ಸಕ್ಸಸ್ ನಲ್ಲೂ ನಿನ್ನ ಹೆಸರಿರುತ್ತೆ, ಪ್ರತಿ ಹೆಜ್ಜೆಯಲ್ಲೂ ನಿನ್ಗೆ ಸಲಾಂ ಹೊಡಿತಾರೆ. ಒಂದಿನ ಆ ಟೈಮ್ ಕೂಡ ನಿನ್ಗೆ ಸಲಾಂ ಹೊಡೆಯುತ್ತೆ. ಸಕ್ಸಸ್ ನ ದಾರಿಯಲ್ಲಿ ಕಷ್ಟ ಬಂದೇ ಬರುತ್ತೆ, ಕಷ್ಟ ನಿನ್ನನ್ನ ಎದುರಿಸುತ್ತೆ. ಮುಂದೆ ನಡೀತಾನೆ ಇರು, ಪ್ರತಿ ಹೆಜ್ಜೆಯನ್ನ ಮುಂದಕ್ಕೆ ಇಡು. ಸಕ್ಸಸ್ಫುಲ್ ಪರ್ಸನ್ ಯಾರಂದ್ರೆ ಯಾರು ಸೋತಿಲ್ವೋ ಆ ವ್ಯಕ್ತಿ ಅಲ್ಲ. ಯಾವ ವ್ಯಕ್ತಿ ಸೋತ್ ಮೇಲೂ ಗೆಲ್ಬೇಕು ಅಂತ ಎದ್ದು ನಿಲ್ಲೋ ವ್ಯಕ್ತಿನೇ ನಿಜವಾದ ಸಕ್ಸಸ್ಫುಲ್ ಪರ್ಸನ್ ಆಗೋದು. ಇಲ್ಲಿವರೆಗೆ ನಿನ್ನ ಬಿಸಿ ರಕ್ತವನ್ನ ತಣ್ಣಗೇನೆ ಇಡ್ತೀಯಾ? ನಿನ್ನೊಳಗೆ ಒಂದು ಬೆಂಕಿ ಕಿಡಿಯನ್ನ ಹಚ್ಚು. ಈ ಕೆಲ್ಸವನ್ನ ನಾನ್ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ಅಂತ, ನಾನು ಆ ಗುರಿ ಮುಟ್ಟಬೇಕಂದ್ರೆ ಮುಟ್ಟೆ ಮುಟ್ತೀನಿ. ಈ 2024ರಲ್ಲಿ ನನ್ನ ಗುರಿ ಮುಟ್ಟೋಕೆ ನನ್ನ ಅಷ್ಟು ಪ್ರಯತ್ನ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೋ. ಅದು ಯಾವ ಮಟ್ಟಿಗಿರ್ಬೇಕಂದ್ರೆ ಜನ ಹೇಳ್ಬೇಕು, ಈ ಹುಡ್ಗ ಅಂದ್ಕೊಂಡಿದ್ದನ್ನ ಮಾಡ್ ತೋರಿಸ್ದ ಅನ್ಬೇಕು. ನಿನಗೂ ಅನ್ನಿಸ್ಬೇಕಲ್ವಾ, ಹೌದು ಸೋಲನ್ನ ನಾನು ಒಪ್ಲಿಲ್ಲ ಅಂತ. ಈ ದಿನ ಈ ಕ್ಷಣದಿಂದ ನಿನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ. ನಿನ್ನ ಕನಸಿಗೋಸ್ಕರ ಹುಚ್ಚನಂತೆ ಪ್ರಯತ್ನ ಪಡು. ನಿನ್ನ ಪ್ರಯತ್ನ ಹೇಗಿರ್ಬೇಕಂದ್ರೆ ನಿನ್ನಷ್ಟು ಪ್ರಯತ್ನ ಪಟ್ಟೋರು ಬೇರೆ ಯಾರು ಇರಬಾರ್ದು. ನಿನ್ನ ಕನಸನ್ನ ನನಸು ಮಾಡೋದ್ ಬಿಟ್ರೆ ನಿನ್ಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ರೀತಿ ಬದುಕು. ನಿನ್ನ ಕಂಫರ್ಟ್ ಝೋನ್ ನ ನಿನ್ನ ಲೈಫ್ ನಿಂದಲೇ ಕಿತ್ತು ಬಿಸಾಕು. ಯಾವುದೇ ವ್ಯಕ್ತಿ ಕಂಫರ್ಟ್ ಝೋನ್ ನಲ್ಲಿದ್ದು ಸಾಧಿಸಿರೋ ಉದಾಹರಣೆನೇ ಇಲ್ಲ. ನಿನ್ನ ಅಷ್ಟು ಫೋಕಸ್ ನಿನ್ನ ಕನಸನ್ನ ನನಸು ಮಾಡೋದಷ್ಟೇ ಆಗಿರ್ಲಿ. ನಮ್ಮ ಮನೆಯಲ್ಲಿ ಕಷ್ಟ ಇದೆ, ಓದೋಕಾಗ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಸ್ನೇಹಿತರೆ, ಸಾಧನೆಗೆ ಬಡತನ ಅನ್ನೋದು ಶಾಪವಲ್ಲ, ಹಾಗೂ ಬಡತನ ಸಾಧನೆಗೆ ಅಡ್ಡಿಯಲ್ಲ. ಸೌಲಭ್ಯಗಳಿಲ್ದೆ ಎಷ್ಟೋ ಜನ ಸಾಧಿಸಿರೋರಿದ್ದಾರೆ. ಸಾಧಕನಿಗೆ ಸಾಧಿಸೋ ಹಸಿವು ಹಠವಿರ್ಬೇಕು. ಸಾಧನೆಗೆ ಬೇಕಾಗಿರೋದು ಆತ್ಮಸ್ಥೈರ್ಯ, ಕಠಿಣ ಪರಿಶ್ರಮ. ಬಡತನದಿಂದ ಎಷ್ಟೋ ಜನರು ನನಗೆ ಅದಿಲ್ಲ ಇದಿಲ್ಲ ಅಂತ ನೆಪ ಹೇಳಿ ಸಾಧನೆಯ ಹಾದಿಯಿಂದ ಹಿಂದಕ್ಕೋಗ್ತಿದ್ದಾರೆ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಬಡತನ ಸಾಧನೆಗೆ ಎಂದು ಶಾಪವಾಗಲ್ಲ. ಈ ಜಗತ್ತಿನ ಎಷ್ಟೋ ಸಾಧಕರು ಬಡತನವನ್ನ ಮೆಟ್ಟಿ ನಿಂತು ಬಂದವರೇ ಹೊರತು ಶ್ರೀಮಂತ ವರ್ಗದವರಲ್ಲ. ಕಡು ಬಡತನ ಸಾಧನೆಗೆ ನಾನ್ ಸಾಧಿಸ್ಲೇಬೇಕು ಅನ್ನೋ ಛಲ ತುಂಬಬೇಕೇ ಹೊರತು ಭಯ ಪಡ್ಸಲ್ಲ. ನನ್ನ ಹತ್ರ ಆ ಬುಕ್ ಇಲ್ಲ, ಈ ಬುಕ್ ಇಲ್ಲ, ನನ್ನ ಹತ್ರ ಚಪ್ಪಲಿ ಇಲ್ಲ, ಬಟ್ಟೆ ಇಲ್ಲ ಅಂತ ಕಾರಣಗಳನ್ನ ಕೊಟ್ಟು ಸಾಧನೆಯಿಂದ ದೂರ ಇರ್ತೀಯಾ? ಅಥವಾ ಎಷ್ಟೇ ಕಷ್ಟ ನಷ್ಟವಾದ್ರೂ ಸಾಧಿಸ್ತೀನಿ ಅಂತ ಎದ್ದು ನಿಲ್ತೀಯಾ? ಆಯ್ಕೆ ನಿಂದೆ. ಇರೋದನ್ನೆಲ್ಲ ತ್ಯಾಗ ಮಾಡೋದಷ್ಟೇ. ಇಲ್ಲಿವರೆಗೂ ಏನಾಗಿದ್ಯೋ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಿರೋದು. ನಿನ್ನ ಕಷ್ಟ ನಷ್ಟ ಯಾರಿಗೂ ಬೇಕಾಗಿಲ್ಲ. ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಆಸ್ ಎ ಪರ್ಸನ್ ಈಗ ಪ್ರೆಸೆಂಟ್ ನಿನ್ ಲೈಫ್ ಅಲ್ಲಿ ಏನ್ ಮುಖ್ಯ ಅನ್ನೋದನ್ನ ನೀನ್ ಡಿಸೈಡ್ ಮಾಡ್ಕೋ. ಈಗ ನಿನ್ನ ಪ್ರಿಯಾರಿಟಿ ಏನು ಅಂತ ಡಿಸೈಡ್ ಮಾಡ್ಕೋ. ಟೈಮ್ ಓಡ್ತಿದೆ, ಯಾರಿಗೂ ನಿಲ್ಲಲ್ಲ. ನೀನ್ ಅಲ್ಲೇ ನಿಂತಿರ್ತೀಯಾ ಅಥವಾ ಟೈಮ್ ಜೊತೆ ನೀನು ಓಡ್ತೀಯಾ ಅಂತ ಡಿಸೈಡ್ ಮಾಡ್ಕೋ.